ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಫ್ರೆಂಡ್ಸ್ ಈಗ ಮಾರ್ನಿಂಗ್ ಎದ್ದು ಯೋಗ ಆಯಿತು 1 ಗಂಟೆ. ಅದಾದ ನಂತರ ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಇಲ್ಲಿ ಹೆಸರು ಬೇಳೆಯನ್ನು ನೆನೆಸ್ಕೊಂಡಿದ್ದೇನೆ. ಹೆಸರು ಬೇಳೆ ನಾವು ಯಾವಾಗಲೂ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಒಳ್ಳೆ ಪ್ರೋಟೀನ್ ಯುಕ್ತ ಆಹಾರವನ್ನು ಸೇರಿಸಿದ್ರೆ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನಿಲ್ಲಿ ಹೆಸರು ಬೇಳೆ ತಗೊಂಡಿದ್ದೇನೆ. ಅದಕ್ಕೆ ಏನೆಲ್ಲ ಸೇರಿಸ್ತೇನೆ ನೋಡಿ. ಒಂದು ಹಸಿಮೆಣಸನ್ನು ಸೇರಿಸ್ಕೊಂಡಿದ್ದೇನೆ, ಒಂದು 4 ಎಸಳು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ನೋಡಿ ಸೋಯಾ ಚಂಕ್ಸ್, ಇದನ್ನು ಬೇಯಿಸ್ಕೊಂಡಿಟ್ಟಿದ್ದೇನೆ. ಇದನ್ನು ಈ ಥರ ಹಿಂಡಿ ಹಾಕಿ, ಇಲ್ಲದ್ರೆ ನೀರು ಜಾಸ್ತಿ ಹಾಕ್ಬೋದು, ಅದಕ್ಕೋಸ್ಕರ ಇದನ್ನು ಹಿಂಡಿ ಇದಕ್ಕೆ ಹಾಕ್ಕೊಳ್ಬೇಕು. ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೊಳ್ಳುವ, ಸ್ವಲ್ಪ ಹಳದಿ ಪೌಡರ್ ಇಷ್ಟು ಹಾಕಿ ನೀವು ಅಜ್ವೈನ ಜೀರಿಗೆ ಎಲ್ಲ ಗ್ರೈಂಡ್ ಮಾಡಿದ ಮೇಲೆ ಹಾಕ್ಕೊಳ್ಬೋದು ಬೇಕಾದರೆ. ಈಗ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ ನೋಡಿ. ಇದು ಗ್ರೈಂಡ್ ಮಾಡಿ ಆಯಿತು. ಇದನ್ನೊಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಇದಕ್ಕೆ ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡಬೇಕೀಗ. ಇದನ್ನು ಇಲ್ಲಿ ಶಿಫ್ಟ್ ಮಾಡ್ಕೊಂಡಾಯಿತು. ಇಲ್ಲಿ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊವನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ. ದೋಸೆ ಹೊಟ್ಟಿಗೆ ಹೊಂದಿಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ. ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ. ಗ್ರೈಂಡ್ ಮಾಡಿದಂತಹ ತರಕಾರಿಯನ್ನು ಇದಕ್ಕೆ ಹಾಕ್ಕೊಳ್ಳೋದು. ನೋಡಿ, ಇದರಲ್ಲಿ ತರಕಾರಿ ತರಿಯಾಗಿ ಇದೆ. ಕ್ಯಾರೆಟನ್ನು ಹೀಗೇನೆ ಹಾಕ್ಕೊಳ್ಬೋದು. ನಿಮಗೆ ಈರುಳ್ಳಿ ಬೇಕಾದರೆ ಈರುಳ್ಳಿ ಕೂಡ ಸಣ್ಣಕ್ಕೆ ಹೆಚ್ಚಿ ಹಾಕಿಕೊಳ್ಬೋದು. ಈರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡೆ. ಅರ್ಧ ಈರುಳ್ಳಿ ತಗೊಂಡಿದ್ದೇನೆ. ಇನ್ನು ಇದಕ್ಕೆ ಈಗ ನಾವು ಕೊತ್ತಂಬರಿ ಪೌಡ್ರನ್ನು ಸೇರಿಸಬೇಕು ನೋಡಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಧನಿಯಾ ಪುಡಿ, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಉಪ್ಪು ಗ್ರೈಂಡ್ ಮಾಡುವಾಗಲೇ ಹಾಕಿದ್ದೇನೆ ನಾನು ನೋಡಿ. ಇದು ಹೆಸರು ಬೇಳೆ ಮತ್ತು ಸೋಯಾ. ಇದು ನಾನು ಡಿನ್ನರಿಗೆ ಕೂಡ ಇದೆ ಈಗಲೇ ಮಾಡಿ ಹಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇದನ್ನು ಡಿನ್ನರಿಗೆ ಕೂಡ ಯೂಸ್ ಮಾಡ್ಕೊಳ್ತೇನೆ. ಹಾಗಾಗಿ ಸ್ವಲ್ಪ ಜಾಸ್ತಿಯಾಗಿ ಮಾಡ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೈ ಪ್ರೋಟೀನ್, ಈ ಥರ ಪ್ರೋಟೀನ್ ಯುಕ್ತ ಆಹಾರಗಳನ್ನು ತಗೊಳ್ಬೇಕು. ಮಾಡ್ರೇಟಾಗಿ ತಗೊಳ್ಬೇಕು, ಜಾಸ್ತಿ ಬೇಡ. ಹಿಟ್ಟು ರೆಡಿ ಆಯಿತು. ಈ ಥರ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಬೇಗ ಅವಸರ ಮಾಡಿದರೆ ಅದು ನಿಮಗೆ ಹರಿದೋಗ್ಬೋದು. ಅದಕ್ಕೆ ಸಣ್ಣ ಉರಿಯಲ್ಲಿ ಚೆಂದ ಬೇಯಿಸ್ಬೋದು. ನೋಡಿ, ಈಗ ಅಷ್ಟು ಚೆಂದ ಬಂದಿದೆ ಇದು. ಈ ಥರ 2 ದೋಸೆ ನನ್ನ ಬ್ರೇಕ್ಫಾಸ್ಟಿಗೆ ಮಾಡಿ ರೆಡಿ ಮಾಡಿ ಆಮೇಲೆ ತೋರಿಸ್ತೇನೆ. ನೋಡಿ, ಇನ್ನೊಂದು ದೋಸೆ ಕೂಡ ರೆಡಿ ಆಯಿತು. 2 ದೋಸೆ ತಿಂದರೆ ಹೊಟ್ಟೆ ಫುಲ್ ಆಗ್ತದೆ. ಇಷ್ಟು ಇದು ಬ್ರೇಕ್ಫಾಸ್ಟ್ ನಂದು ಇವತ್ತಿದು. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನದ ಊಟಕ್ಕೆ ಲಂಚ್ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಎಲ್ಲ ತರಕಾರಿಗಳನ್ನು ಒಂದು ಚಮಚ ಎಣ್ಣೆ ಬಳಸಲಿಲ್ಲ ನಾನು, ತುಪ್ಪ ಹಾಕ್ಕೊಂಡಿದ್ದೇನೆ. 1 ಚಮಚದಷ್ಟು ಹಾಕ್ಕೊಂಡಿದ್ದೇನೆ. ಜಾಸ್ತಿ ಎಣ್ಣೆ ಬೇಡ, ಯಾಕೆಂದರೆ ನಮಗೆ ಎಣ್ಣೆಯ ಅಳತೆ ಗೊತ್ತಾಗೋದಿಲ್ಲ. ಅದರಲ್ಲೇ ನಮಗೆ ಒಮ್ಮೊಮ್ಮೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇದೆ. ಆದ ಕಾರಣ ಎಣ್ಣೆ ಬಳಸುವಾಗ ತುಂಬ ಜಾಗ್ರತೆ ಬೇಕು. ನಾವು ಯಾಕೆ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ ಹೇಳುವಾಗ ಕೆಲವೊಮ್ಮೆ ಅದೇ ಕಾರಣ ಇರ್ಬೋದು. ಹಾಗೆ ಟೊಮೆಟೊ ಇದೆ, ಅದರ ನೀರಿನ ಅಂಶದಲ್ಲಿ ಕೂಡ ಈ ತರಕಾರಿ ಬೇಯ್ತದೆ. ಹಾಗೆ ಈರುಳ್ಳಿ, ಕ್ಯಾಪ್ಸಿಕಮ್, ಬೇಬಿ ಕಾರ್ನ್ ಹಾಕಿದ್ದೇನೆ. ಹಾಗೆ ಸ್ವೀಟ್ ಕಾರ್ನ್,
ಇವೆಲ್ಲವನ್ನು ಹಾಕಿದ್ದೇನೆ. ಹಾಗೆ ಪ್ರೋಟೀನಿಗೆ ಅಂಥೇಳಿ ಪನ್ನೀರ್ ಕೂಡ ಹಾಕಿದ್ದೇನೆ. 10ರಿಂದ 15 ಪೀಸಷ್ಟು ಈ ಥರ ನೋಡಿ. ಇದನ್ನು ಸ್ವಲ್ಪ ಕಾವಲಿಗೆಯಲ್ಲಿಟ್ಟು ಹುರಿದು ಹಾಕಿದೆ, ಅಂದರೆ ಎಣ್ಣೆ ಹಾಕಿ ಹುರಿದದಲ್ಲ, ಬರೀ ಕಾವಲಿಗೆಯಲ್ಲಿಟ್ಟು ಜಸ್ಟ್ ಇದು ಮಾಡುವಾಗ ಈ ಥರ ಆಗುತ್ತಲ್ಲ ಪನ್ನೀರ್. ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತಾರೆ ಈ ಥರ ಆದರೆ. ಈ ಥರ ಇದನ್ನು ಇನ್ನೀಗ ಫುಲ್ ಬೇಯಿಸಿಕೊಳ್ಳಿಕ್ಕಿಲ್ಲ, ಹಾಫ್ ಬಾಯ್ಲ್ ಮಾಡ್ಕೊಳ್ಳೋದು. ಇದನ್ನು ಊಟದಲ್ಲಿ ನಾನೀಗ ಹಾಫಷ್ಟು ಈಗ ಮಧ್ಯಾಹ್ನ ತಗೊಂಡ್ರೆ ಉಳಿದದನ್ನು ಸಾಯಂಕಾಲ ಈವ್ನಿಂಗ್ ವರ್ಕೌಟ್ ಆದಮೇಲೆಲ್ಲ ತಿಂತೇನೆ. ಆ ರೀತಿ ಮಾಡಿ ಇಟ್ಕೊಂಡ್ರೆ ಸಾಯಂಕಾಲ ನನಗೆ ಜುಂಬಾ ವರ್ಕೌಟ್ ಮಾಡ್ತೇನಲ್ಲ, ಹಾಗಾಗಿ ಆ ವರ್ಕೌಟ್ ಆದಾಗ ನನಗೆ ಏನಾದರೂ ತಿನ್ನಲಿಕ್ಕೆ ಇರಲೇಬೇಕು, ಇಲ್ಲದ್ರೆ ತುಂಬ ಹಸಿವಾಗ್ತದೆ ವರ್ಕೌಟ್ ಎಲ್ಲ ಮಾಡಿದ ಮೇಲೆ. ಆಗ ನಮಗೆ ಕಂಟ್ರೋಲ್ ತಪ್ಪಿ ತಿನ್ನಬಾರ್ದು ಅಂತೇಳಿ ಈ ಥರ ಹೆಲ್ದಿ ಐಟಮ್ಸ್ ನಾವು ಮಧ್ಯಾಹ್ನವೇ ಮಾಡಿಟ್ರೆ ವರ್ಕೌಟ್ ಆದಮೇಲೆ ಅದಕ್ಕಿಂತ ಮೊದಲೇ ಎಲ್ಲ ಇದನ್ನೇ ಸ್ವಲ್ಪ ಸ್ವಲ್ಪ ತಿನ್ಬೋದು. ಇದು ಲೋ ಕ್ಯಾಲೋರಿ, ಹೈ ಪ್ರೋಟೀನ್ ಇದೆ, ಪನ್ನೀರ್ ಇದೆ, ಹಾಗಾಗಿ ಕ್ಯಾಲೋರೀಸ್ ಎಲ್ಲ ತುಂಬ ಕಡಿಮೆ ಇದ್ದ ಕಾರಣ ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಲಿಂಬೆ ಹಣ್ಣನ್ನು ಇಟ್ಕೊಳ್ಳೋದು ತುಂಬ ರುಚಿಯಾಗ್ತದೆ ಇದು. ಈ ರೀತಿ ತಿಂದರೆ ಫುಲ್ ತರಕಾರಿ ಜೊತೆಗೆ ಪನ್ನೀರು. ಇದಕ್ಕೆ ಮಸಾಲೆ ಖಾರಕ್ಕೆ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೇನೆ, ಒಂದು ಅರ್ಧ ಚಮಚದಷ್ಟು. ಬೇರೆ ಹಸಿಮೆಣಸಾಗಲಿ ಅಂತ ಹಾಕಲಿಲ್ಲ. ನಿಮಗೆ ಹಸಿಮೆಣಸು ಬೇಕಾದರೆ ಹಾಕ್ಕೊಳ್ಬೋದು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು. ನಾನು ಕೊತ್ತಂಬರಿ ಸೊಪ್ಪು ತಂದದೆಲ್ಲ ಖಾಲಿಯಾಗಿದೆ, ಹಾಗಾಗಿ ಹಾಕಲಿಲ್ಲ. ಆಯಿತಾ, ಲಿಂಬೆ ಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಈ ಥರ ಎಲ್ಲ ತರಕಾರಿಗಳಿದೆ ಇದರಲ್ಲಿ. ಸ್ವೀಟ್ ಕಾರ್ನ್ ಇದೆ, ಇದು ಸಣ್ಣದು ಕಾರ್ನ್ ಅಂತ ಹೇಳೋದು ಅದಕ್ಕೆ. ಆಮೇಲೆ ಇದು ಕ್ಯಾಪ್ಸಿಕಮ್, ಟೊಮೆಟೊ, ನೀರುಳ್ಳಿ ಎಲ್ಲವೂ ಕೂಡ ಇದೆ. ಇದು ನನಗೆ ಇವತ್ತಿನ ಮಧ್ಯಾಹ್ನದ ಲಂಚಿಗೆ ಪ್ರೋಟೀನ್. ನೀವು ಅನ್ನ ತಿನ್ನದೆ ಬರೀ ಇಷ್ಟನ್ನು ಕೂಡ ತಿನ್ಬೋದು, ಆ ರೀತಿ ಕೂಡ ವೆಯ್ಟ್ ಮ್ಯಾನೇಜ್ ಮಾಡ್ಬೋದು. ಬಟ್ ಇದರಲ್ಲಿ ನಾನು ಕ್ವಾಂಟಿಟಿ ಸ್ವಲ್ಪ ತಗೊಂಡು ಸ್ವಲ್ಪ ಅನ್ನ ತಗೊಂಡು ನನ್ನ ಲಂಚ್ ಪ್ಲೇಟನ್ನು ರೆಡಿ ಮಾಡ್ತೇನೆ ಅಂತ ಆಮೇಲೆ ತೋರಿಸ್ತೇನೆ. ಇದು ನೋಡಿ ನನ್ನ ಲಂಚ್ ಬೌಲ್. ಇಷ್ಟು ರೈಸ್ ತಗೊಂಡಿದ್ದೇನೆ. ಇದು ಬೆಂಡೆಕಾಯಿ ಪಲ್ಯ, ಮೊಸರು, ಹಾಗೆ ತರಕಾರಿ, ಸಲಾಡ್. ಇವಿಷ್ಟು ಇವತ್ತಿನ ಮಧ್ಯಾಹ್ನದ ಊಟ. ಪ್ರೋಟೀನಿಗೆ ಇದರಲ್ಲಿ ಪನ್ನೀರ್ ಇದೆ, ಹಾಗೆ ಫೈಬರಿಗೆ ತರಕಾರಿ ಇದೆ, ಇದರಲ್ಲಿ ಕೂಡ ಫೈಬರ್ ಇದೆ. ಇದು ಕಾರ್ಬೋಹೈಡ್ರೇಟ್ ರೈಸ್, ಮೊಸರು. ಇವಿಷ್ಟು ಬ್ಯಾಲೆನ್ಸ್ಡ್ ಮೀಲ್. ಈ ಥರ ಊಟ ಮಾಡಿ ಖಂಡಿತ ವೆಯ್ಟ್ ಲಾಸ್ ಆಗ್ತೀರಾ.